ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಆರೋಪ ಸಂಬಂಧಿತವಾಗಿ ಆರೋಪವನ್ನ ಅಲ್ಲಗೆಳೆದಿದ್ದಾರೆ ಸಚಿವ ಭೈರತಿ ಸುರೇಶ್ ಅವರು. ಗಾಳಿಯಲ್ಲಿ ಗುಂಡು ಹಾರಿಸೋ ಕೆಲಸ ಮಾಡಬಾರ್ದು, ಟೆಂಡರ್ಗೂ ಮಿನಿಸ್ಟರ್ಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲಿಜಿಬಲ್ ಇದ್ದವರಿಗಷ್ಟೇ ಟೆಂಡರ್ ಕೊಡಲಾಗುತ್ತೆ, 500 ಕೋಟಿ ಬಾಕಿ ಬಿಲ್ ರಿಲೀಸ್ ವಿಷಯವಾಗಿಯೂ ಕೂಡ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಸುಮ್ಮನೆ ಗಾಳಿಲಿ ಗುಂಡೊಡೆಯುವಂಥ ಕೆಲಸ ಮಾಡಬಾರ್ದು. ಕಾಂಟ್ರಾಕ್ಟರ್ಸ್ ಅಂದವರು ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೇ ಚಾಳಿ ಆದರೆ ಏನು ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡ್ರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನು ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದರೆ ಹೆಬ್ಬಾಳದಲ್ಲೇ ಕೊಡಬೇಕಾ? ಸುಮ್ಮನೆ ಎಕ್ಸಾಂಪಲ್ಲು, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕ್ಕಾಗುವಂಥದ್ದು. ಸುಮ್ಮನೆ ಈ ಥರ ಗಾಳಿಲಿ ಗುಂಡೊಡೆಯುವಂಥ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಈಗ 2 ಇಲಾಖೆಯ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ಆರೋಪ ಮಾಡುವಾಗ ದಾಖಲೆಗಳು ಬೇಕು. ಗಾಳಿಯಲ್ಲಿ ಗುಂಡು ಬೇಡ ಇದೆ, ಚಾಳಿ ಆಗಿದೆ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ದಾಖಲೆಗಳನ್ನ ಇಟ್ಟು ಮಾತಾಡೋದು ಸೂಕ್ತ ಅನ್ಸುತ್ತೆ. ಆ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಹಿಂದೆ ಇದ್ದಂತಹ ಆ ಒಂದು ಮುತುವರ್ಜಿ ಈಗ ಯಾಕೆ ಗುತ್ತಿಗೆದಾರನಿಂದ ಕಾಣಿಸ್ತಾ ಇಲ್ಲ? ಗುತ್ತಿಗೆದಾರರದು ಒಂದು ರೀತಿಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಅವ್ರು ಹೇಳ್ತಾ ಇರುವಂತಹ ಮಾತುಗಳ ಮೇಲೆಯೂ ಕೂಡ ನಂಬಿಕೆ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಈ ಹಿಂದೆ ಇದೇ ಗುತ್ತಿಗೆದಾರರ ಸಂಘದವರು ನವೆಂಬರ್ನಲ್ಲಿ ನಾವು ಎಲ್ಲ ದಾಖಲೆಗಳನ್ನು ಹೇಳ್ತೀವಿ, ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ, ಎಷ್ಟು % ಕಮಿಷನ್ ಕೇಳ್ತಾ ಇದ್ದಾರೆ, ಎಲ್ಲವನ್ನ ಬಹಿರಂಗ ಪಡಿಸ್ತೀವಿ ದಾಖಲೆ ಸಮೇತ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ ನಾವು ಮಾರ್ಚ್ ತನಕ ಕಾಯ್ತೀವಿ, ಮಾರ್ಚ್ 5ರವರೆಗೆ CM ಏನಾದರೂ ಸಭೆಯನ್ನ ಕರೆಯದೇ ಇದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ಎಲ್ಲ ದಾಖಲೆಗಳನ್ನ ಬಿಚ್ಚಿಡ್ತೀವಿ. ಕಮಿಷನ್ ವಹಿವಾಟು ಯಾವ ರೀತಿ ಇದೆ ಅಂದರೆ ಏಜೆಂಟ್ಗಳಿದ್ದಾರೆ, ಮಧ್ಯವರ್ತಿಗಳಿದ್ದಾರೆ, ಯಾರಿಗೆ ಬೇಕೋ ಅವ್ರಿಗೆ ಟೆಂಡರ್ ಕೊಡಲಾಗ್ತಾ ಇದೆ. ಈ ರೀತಿಯ ಗಂಭೀರ ಅಲಿಗೇಷನ್ಸ್ಗಳನ್ನು ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಅಲಿಗೇಷನ್ಸ್ಗಳನ್ನು ಮಾಡುವ ಬದಲು ಯಾವಾಗ ಈ ರೀತಿ ಸಮಸ್ಯೆ ಆಯಿತೋ ಆ ಬಗ್ಗೆ ದೂರನ್ನು ಕೂಡ ದಾಖಲಿಸ್ಕೊಳ್ಬೋದಾಗಿದೆ, ಅಥವಾ ಅವರೇ ಹೋಗಿ ನೇರವಾಗಿ ಅದಕ್ಕೆ ಎವಿಡೆನ್ಸ್ ಕೂಡ ಕೊಡ್ಬೋದಾಗಿದೆ. ಬಟ್ ಈ ಕೆಲಸವನ್ನ ಮಾಡ್ತಾ ಇಲ್ಲ. ಪದೇ ಪದೇ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದುಡ್ಡು ರಿಲೀಸ್ ಮಾಡಿಲ್ಲ ಅಂದರೆ ಅಷ್ಟೇ ನಾವು ಆ ದಾಖಲೆಯನ್ನು ಹೊರಗಡೆ ಹಾಕ್ತೀವಿ ಅನ್ನುವಂತಹ ರವಾನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರದ ಹಂತದಲ್ಲೂ ಕೂಡ ಅವರ ಬೆದರಿಕೆಗಳನ್ನ ಅಥವಾ ಅವರ ಹೇಳಿಕೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತ ಅನ್ನಿಸುತ್ತೆ. ಯಾಕಂದ್ರೆ ಒಂದು ಸ್ಪಷ್ಟವಾಗಿರುವಂತಹ ದಾಖಲೆಯನ್ನ ಬಹಿರಂಗಪಡಿಸಬೇಕು. ಹಾಗಿದ್ದಲ್ಲಿ ಕಮಿಷನ್ ವಹಿವಾಟು ನಡೀತಾ ಇದೆ ಅಥವಾ ಅದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳು ಇದೆ ಅಂತಾದ್ರೆ ಆ ದಾಖಲೆಯನ್ನ ಬಹಿರಂಗಪಡಿಸಬೇಕು. ಆದ್ರೆ ಗುತ್ತಿಗೆದಾರರ ಸಂಘ ಅದನ್ನ ಮಾಡ್ತಾ ಇಲ್ಲ, ಬದಲಾಗಿ ಕೇವಲ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಈಗ ಭೈರತಿ ಸುರೇಶ್ ಅವರು ನನ್ನ ಇಲಾಖೆಯಲ್ಲಿ ಅದು ಯಾವುದೂ ನಡೀತಾ ಇಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಈ ರೀತಿ ಮಧ್ಯವರ್ತಿಗಳ ಹಾವಳಿ ಈ ಹಿಂದಿನ ಸರ್ಕಾರದಲ್ಲೂ ಇತ್ತು, ಈಗಿನ ಸರ್ಕಾರದಲ್ಲೂ ಕೂಡ ಇದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.